ಇನ್ನು ಸಚಿವರಾದಂಥ ಡಿ ಸುಧಾಕರ್ ಅವರು ನಿಧನರಾಗಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ರು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಹಿರಿಯೂರಿನ ನೆಹರು ಮೈದಾನದಲ್ಲಿ ಅಂತಿಮ ದರ್ಶನ ವ್ಯವಸ್ಥೆ ಮಾಡಿದ್ದಾರೆ. ಸುಧಾಕರ್ ಪುತ್ರನನ್ನು ಬಿಗಿದಪ್ಪಿ ಡಿ ಕೆ ಶಿವಕುಮಾರ್ ಅವರು ಕಣ್ಣೀರು ಹಾಕಿದ್ದಾರೆ. ಹಿರಿಯೂರಿನ ನೆಹರು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು DCM ಡಿ ಕೆ ಶಿವಕುಮಾರ್ ಅವರು ಪಡೆದುಕೊಂಡಿದ್ದಾರೆ. ಸುಧಾಕರ್ ಕುಟುಂಬಸ್ಥರನ್ನು ಸಂತೈಸಿದ್ದಾರೆ. ಡಿ ಕೆ ಶಿವಕುಮಾರ್ ಏಕಾಏಕಿಯಾಗಿ ಸಚಿವ ಡಿ ಸುಧಾಕರ್ ಈ ರೀತಿಯಾಗಿ ಅವರು ಆ್ಯಕ್ಚುಲಿ ಆಸ್ಪತ್ರೆಗೆ ಮಂಡಿ ಚಿಪ್ಪಿನ ಆಪರೇಷನ್ ಏನೋ ಅಡ್ಮಿಟ್ ಆಗಿದ್ರು. ಆಮೇಲೆ ಅಲ್ಲೇ ಬರ್ತ್ಡೇ ಕೂಡ ಹಾಸ್ಪಿಟಲಲ್ಲೇ ಮಾಡ್ಕೊಂಡಿದ್ರು. ರಘುಮೂರ್ತಿ ಸರ್ ಸರ್ ಈ ಕಡೆ ಬರ್ರಿ ಸರ್, ಈ ಕಡೆ ಬರ್ರಿ, ಸ್ವಲ್ಪ ಈ ಕಡೆ ಬರ್ರಿ ಸರ್, ಈ ಕಡೆ ಬರ್ರಿ. ಇದು ಮಾನ್ಯ ಉಪಮುಖ್ಯಮಂತ್ರಿಗಳು ಅಲ್ಲಿ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂಡ್ರು. ಬಾಂಧವ್ಯ ಇತ್ತು, ಸೊ ಕಣ್ಣೀರು ಹಾಕ್ಬಿಟ್ರು. ಕೆಲವು ವಿಚಾರಗಳಿದ್ದಾವೆ, ಅವುಗಳನ್ನು ಹೇಳೋಕ್ಕೂ ಆಗೋದಿಲ್ಲ. ಆಗಿರುವಂಥ ಬೆಳವಣಿಗೆ ಹೇಗಿತ್ತು ಅಂತೇಳಿ, ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಏನಾಯಿತು, ಅದಾದ ನಂತರ ಬೆಳವಣಿಗೆ ಆಗಿದ್ದು ಹೇಗೆ, ಯಾಕೆ ದಿಢೀರಂತ ಅವರ ಆರೋಗ್ಯ ಈ ರೀತಿಯಾಗಿ ಹದಗೆಡುವಂಥ ಪರಿಸ್ಥಿತಿಗೆ ಹೋಯಿತು.